ಇದೀಗ ಪಂದ್ಯ ಆರಂಭವಾಗಿದೆ. ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾ ಸಂಘ ಗೋಡೆಕೆರೆ ಆಯೋಜಿಸಿದಂತಹ ಜಗದ್ಗುರು ಗೋಡೆಕೆರೆ ಸಿದ್ದರಾಮೇಶ್ವರ ಕಪ್ 2025 ಫೈನಲ್ ಪಂದ್ಯದ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ ಅಂಬರೀಶ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ರಾಕಿ. ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಮಂಡ್ಯ ಮೂಲದ ಆಟಗಾರ, ಅಂಬರೀಶ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪ್ರಮುಖ ಆಟಗಾರನಾಗಿ ಈ ಬಾರಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ ತಂಡ ಮಂಜು ಈ ಬಾರಿ ರಂಗ ಮಿಸ್ಟೇಕ್ ಮಾಡಿದ್ರು. ಕಳೆದ ಬಾರಿ ಇದೇ ರಂಗ ಈ ಗೋಡೆಕೆರೆಯಲ್ಲಿ ಬೆಸ್ಟ್ ಡಿಫೆಂಡರ್ ಆಗಿ ಹೊರಹೊಮ್ಮಿದ್ರು. ಆದ್ರೆ ಆರಂಭಿಕ ಹಂತದಲ್ಲಿ ಕೊಂಚ ಆತುರಕ್ಕೆ ಮಣಿದ್ರು ಅಂತ ಕಾಣಿಸುತ್ತೆ. ಕೃಪಾ ಸಾಗರ್ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಆತ ಆಡಿದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡ ಕಂಚಿನ ಪದಕವನ್ನು ಪಡ್ಕೊಂಡಿತ್ತು. ಅದರ ಪ್ರಮುಖ ಆಟಗಾರನಾಗಿ ಗುರುತಿಸಿಕೊಂಡಿದ್ದಂತ ಕೃಪಾ ಸಾಗರ್ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ಸಾಗಿದ್ದಾರೆ. ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ ತಂಡದ ಮಂಜು ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರಯತ್ನಿಸಿದಂತ ಆಟಗಾರ. ಈ ಬಾರಿ ಒಂದೊಳ್ಳೆ ಟ್ಯಾಕಲ್ ರಾಕಿ. ಥರ್ಡ್ ರೈಡ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಎಸ್ ಕೃಪಾ ಸಾಗರ್ ಮಲ್ಟಿಪಲ್ ರೈಟ್ ಪಾಯಿಂಟ್. ಎರಡು ಅಂಕದ ಸೇರ್ಪಡೆ ಆಗ್ತಾ ಇದೆ. ಎಸ್ ಮತ್ತೊಂದು ಹೊಂದಾಣಿಕೆ ಟ್ಯಾಕಲ್ ಅಂಬರೀಶ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಆಟಗಾರರಿಂದ. ಕಳೆದ ಬಾರಿ ಎರಡು ತಂಡದ ಆಟಗಾರರು ಫೈನಲ್ ಹಂತವನ್ನು ಪ್ರವೇಶಿಸಿದ್ರು. ನಳಂಬ ಚಾಂಪಿಯನ್ ಆಗಿದ್ರೆ ಅಂಬರೀಶ್ ಸ್ಪೋರ್ಟ್ಸ್ ಕ್ಲಬ್ ಸೆಕೆಂಡ್ ಪ್ಲೇಸ್ ಅನ್ನು ಪಡ್ಕೊಂಡಿದ್ರು. ಈ ಬಾರಿ ಚೇತನ್ ಜಂಗಮ 38ನೇ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ್ದಾನೆ. ಹಾಗೆ ಬೀಚ್ ನ್ಯಾಷನಲ್ಸ್ ನಲ್ಲೂ ಸಹ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಎಂಟು ವಾಪಸ್ ಆದ್ರು. ದಾಳಿಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ತಂಡದ ಗಂಧನ್. ಏಳು ಆಟಗಾರ ನಡುವೆ ಯಾವುದೇ ಅಂಕಲದ ಎಂಟು ವಾಪಸ್ ಆದ್ರು. ಈ ಬಾರಿ ದಾಳಿಯಲ್ಲಿ ಅಭಿ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರನನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ಈ ಪಂದ್ಯದಲ್ಲಿ ಸೂಪರ್ ರೈಡ್ ಯಾರು 3 ಅಂಕವನ್ನು ಪಡ್ಕೊಳ್ತಾರೆ ಅವರಿಗೆ HP ಪಂಚಾಕ್ಷರಿ ಇರೋರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವ್ರ ಕಡೆಯಿಂದ 2,000 ರೂಪಾಯಿ ಬಹುಮಾನ. ಹಾಗೆ ಚಿಮ್ಮನಹಳ್ಳಿ ಸಿದ್ದೇಶ್ವರ ಅವ್ರ ಕಡೆಯಿಂದ ಯಾರು 4 ಪಾಯಿಂಟ್ ಅನ್ನು ಪಡ್ಕೊಂಡು ಬರ್ತಾರೋ ಅವರಿಗೆ 3,000 ರೂಪಾಯಿಗಳ ಬಂಪರ್ ಬಹುಮಾನ. ಸೂಪರ್ ಟೆಕಲ್ ಆನ್ ಆಗಿದೆ. ಇಬ್ಬರು ಆಟಗಾರ ನಡುವೆ ಕೃಪಾ ಸಾಗರ್. ವಾಡ ಜಂಪ್. ಫಸ್ಟ್ ಏಡ್ ನೀಡಿ, ಫಸ್ಟ್ ಏಡ್ ಸ್ಪ್ರೇ. ಒಂದು ಅದ್ಭುತವಾದಂತಹ ಸೈಡ್ ಜಂಪ್ ನೊಂದಿಗೆ ಕೃಪಾ ಸಾಗರ್ ಒಂದೊಳ್ಳೆ ಎಸ್ಕೇಪ್ ಸ್ಕಿಲ್ ಅನ್ನು ಬಳಸಿದ್ರು. ಹಾಗೆ ಈ ಸುಂದರ ಕಾರ್ಯಕ್ರಮದ ಫೋಟೋಗ್ರಫಿಯನ್ನು ನಮ್ಮ ಸ್ಮೈಲಿ ಫೋಟೋಗ್ರಫಿ ಗೋಡೆಕೆರೆ ಜ್ಞಾನಿ ಅವರಿಗೂ ಸಹ ಅಭಿನಂದನೆ. ಹಾಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಂತ ಎಲ್ಲರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಚಾರಿ ಥರ್ಡ್ ರೈಡ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದ್ರೆ ಅಂಕಣದಿಂದ ಹೊರ ನಡಿ.
ಡಿಸೈಡರ್ ನಲ್ಲಿ ಚಾರಿ. ಉತ್ತಮವಾದಂಥ ಒಂದು ಟಚ್ ಪಾಯಿಂಟ್. ಮತ್ತೆ ಸೂಪರ್ ಟೇಕಲ್ ಆನ್ ಆಗಿದೆ. ರಾಕಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಸ್ಟಾರ್ ಪ್ಲೇಯರ್. ಅದು ಉತ್ತಮವಾದಂಥ ಟಚ್ ಪಾಯಿಂಟ್. ಪಂದ್ಯದ ಸ್ಪ್ರೇ ಇದ್ರೆ ನೀಡಿ, ನಮ್ಮ ಮೆಡಿಕಲ್ ಡಿಪಾರ್ಟ್ಮೆಂಟ್ ಸ್ಪ್ರೇ ನೀಡಿ. ಮಂಜು ಆಲ್ಔಟ್ನ ಹೊಸ್ತಿಲಲ್ಲಿದ್ದ ಸಂದರ್ಭದಲ್ಲಿ ತಂಡಕ್ಕೆ ಆಪತ್ ಬಾಂಧವನಾಗಿದ್ದಾನೆ. ಉತ್ತಮವಾದಂತಹ ಒಂದು ಟಚ್ ಪಾಯಿಂಟ್. ಚೇತನ್ ದಾಳಿಯಲ್ಲಿ ಆದಿ. ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ ತಂಡದ ಒಬ್ಬ ಡಿಫೆಂಡರ್ ಇಲ್ಲಿ ದಾಳಿಯ ಜವಾಬ್ದಾರಿಯನ್ನು ಹೊತ್ತಿದ್ದಾನೆ. ಸಾಕಷ್ಟು ಒಳಗೆ ಈ ಬಾರಿ ಸ್ಟ್ರಗಲ್ಗೂ ಚಾರ್ಜ್ಗೂ ಡಿಫರೆನ್ಸ್ ಇದೆ. ಸುಮ್ಮನೆ ಗೊಂದಲಕ್ಕೊಳಗಾಗೋದು ಬೇಡ. ಒಬ್ಬರೇ ಮಾತಾಡಿ, ಕ್ಯಾಪ್ಟನ್ ಒಬ್ಬರೇ ಮಾತಾಡಿ. ಉಳಿದವ್ರು ಹಿಂದಕ್ಕೆ ಬನ್ನಿ. ಕೋಚ್ ಇದ್ದಾರೆ, ಉಳಿದ ಪ್ಲೇಯರ್ ಹಿಂದಕ್ಕೆ ಬನ್ನಿ. bonus plus 2 touch point. Wait ಹಿಂದಕ್ಕೆ ಬನ್ನಿ. ಒಬ್ಬ ಡಿಫೆಂಡರ್ಗೆ ಇಲ್ಲಿ ಬೋನಸ್ ನ ಜೊತೆಲಿ 2 ಟಚ್ ಪಾಯಿಂಟ್ ನೀಡಿರೋದು ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರ ಒಂದು ದೊಡ್ಡ ಮಿಸ್ಟೇಕ್. $1,000 ಅಲ್ವಾ? ಒಂದಲ್ಲ ಎರಡು. ದಾಳಿಯಲ್ಲಿ ಅನಿಲ್ ನಳಂಬ ಕಬಡ್ಡಿ ಕ್ಲಬ್. ಸಿಭಾರಿ ಕೃಪಾ ಸಾಗರ್ ಬೇಡವಾದಂಥ ಟ್ಯಾಕಲ್. ಯಾಕೆ ಟೆಂಪ್ಟ್ ಆಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಲ್ಲ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಜಾಣ್ಮೆಯ ಆಟ. ಯಾರು ಸ್ಕೋರೇ ಕೇಳ್ತಾ ಇಲ್ಲ. ನಾನೇ ಹೇಳ್ತಾ ಇಲ್ಲ, ಇವಾಗ ಹೇಳ್ತೀನಿ. 9-8 ಒಂದು ಅಂಕದ ಮುನ್ನಡೆಯಲ್ಲಿ ಯಾರು? ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ನನ್ಕಿಂತನೂ ಜೋರಾಗಿದ್ರ ನೀವು. ಲೈವ್ ನೋಡ್ತಾ ಇದ್ರಾ? ತಿರುಪತಿಗೆ ಲಡ್ಡು. ಒಂಬತ್ತು 8. ಟಿವಿ ನೋಡಕ್ ಹೋಗಬೇಡಿ, ಒಮ್ಮೊಮ್ಮೆ ಮಿಸ್ಟೇಕ್ ಇರುತ್ತೆ. 9-8 ಒಂದು ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ರೈಟ್ ನಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ತಂಡದ ಅನಿಲ್, ಒಬ್ಬ ವೇಗದ ದಾಳಿಗಾರ. ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ದಾಳಿಗಾರ. 9-8. ಎಸ್ 9-8ರಲ್ಲಿ ಪಂದ್ಯ
ಒಂದು ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ಚೇತನ್ ನಾಯ್ಕ. ಜೂನಿಯರ್ ಹಾಗೂ ಸೀನಿಯರ್ ಎರಡು ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದಂಥ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ಈ ಬಾರಿ ಹಿರಿಯ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಹೇಮಂತ್ ಕೂಡ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರಯತ್ನಿಸಿದ್ದಾನೆ. 4 ಆಟಗಾರ ನೋಡುವ ಬೋನಸ್ ಇಲ್ಲದ ಸಂದರ್ಭ. ಡಿಫೆನ್ಸ್ ಅನ್ನು ಚೆಕ್ ಮಾಡ್ತಾ ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡಿ ತಂಡಕ್ಕೆ ವಾಪಸ್ಸಾದರು. ಥರ್ಡ್ ರೈಡ್, ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಡಿಸೈಡ್ ರೈಡ್ ನಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಅಭಿ. ಸಾಕಷ್ಟು ಪ್ರಯತ್ನ ಸ್ಟ್ರಗಲ್ ನಡೀತಾ ಇತ್ತು, ಆದ್ರೆ ಆದಿ, ಹೇಮಂತ್ ಹಾಗೆ ಅನಿಲ್ ಒಂದೊಳ್ಳೆ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಕಾಟನ್ ನೀಡಿ. ಆರೋಗ್ಯ ಇಲಾಖೆಯವರು ಹತ್ತಿಯನ್ನು ತೆಗೆದುಕೊಂಡು ಬನ್ನಿ. ಹತ್ತಿ ಕಾಟನ್. ಥರ್ಡ್ ರೈಡ್, ಡ್ಯೂ ಆರ್ ಡೈ. ಸ್ಕೋರ್ 9-9. ಸಮಬಲ ಹೋರಾಟದಲ್ಲಿ ಪಂದ್ಯ. ಸೂಪರ್ ಟಿಕ್ಕಲ್ ಆನ್ ಆಗಿದೆ. ಲೆಫ್ಟ್ ಕಾರ್ನ್ ಭಾಗದಲ್ಲಿ ಋತಿಕ್, ರೈಟ್ ಕಾರ್ನ್ ಭಾಗದಲ್ಲಿ ಚೇತನ್. ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಈ ಬಾರಿ ಚೇತನ್ ಅವರಿಂದ. ಒಂದೊಳ್ಳೆ ಟ್ಯಾಕಲ್, ಸೂಪರ್ ಟ್ಯಾಕಲ್. 11-9 2 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ರಾಕಿ, ವಾಹ್, ಅದ್ಭುತವಾದಂತಹ ದಾಳಿ. ಸಮುದ್ರದಲ್ಲಿ ಶಾರ್ಕ್ ಮೀನ್ಸ ಇದೇ ರೀತಿಯಾದಂತ ಒಂದು ಜಂಪ್ ಮಾಡ್ತಾ ಇರುತ್ತೆ. ಆ ರೀತಿಯಾದಂತ ಒಂದು ಜಂಪ್ ಅನ್ನು ತೆಗೆದುಕೊಂಡಂತ ಸಕ್ಕರೆ ನಾಡು ಮಂಡ್ಯದ ರಾಕಿ. ನಾವು ಮ್ಯಾಚ್ ಮುಗಿದ್ಮೇಲೆ ಮನೆಗೆ ಜಂಪ್. ಯಾಕೆ ರೈಡರ್ ಸೇರಿ 3 ಆಗಲ್ವಾ? ದಾಳಿಯಲ್ಲಿ ಯಾರು? ರಾಕಿ. ಎಸ್, ಮಲ್ಟಿಪಲ್ ರೈಟ್ ಪಾಯಿಂಟ್. ಜಾಲಿ ಅವ್ರು 3 ಪಾಯಿಂಟ್ ಹೊಡೆದಿರೋದು. ಅದು ಆಲ್ ಔಟ್ ಬರಲ್ಲ, ಅವ್ರಿಗೆ ಕೌಂಟ್ ಆಗಲ್ಲ, ಟೀಮ್ಗೆ ಅದು. ಅದು ಅವಾಗಲೇ ಒಬ್ರು 4 ಪಾಯಿಂಟ್, ಅದು 4ಗೆ 3ಕ್ಕೆ ಆಲ್ರೆಡಿ ಅವ್ರಿಗೆ ಒಬ್ರಿಗೆ ಸಿಕ್ಕಿದೆ. ಬೋನಸ್ ಪ್ಲಸ್ 2 ಟಚ್ ಪಾಯಿಂಟ್ ತಂದ್ರಲ್ವ, ಅವಾಗ ಆಲ್ ಔಟ್ ಆಗ್ಬೇಕಾದ್ರೆ ಇಲ್ಲ. ಕೃಪಾ ಸಾಗರ್ ಈ ಪಂದ್ಯದಲ್ಲಿ 4 ಟಚ್ ಪಾಯಿಂಟ್ ಅನ್ನು ಪಡ್ಕೊಂಡು ಬಂದ್ರೆ ಚಿನ್ನನಹಳ್ಳಿ ಸಿದ್ದೇಶಣ್ಣ ಅವರ ಕಡೆಯಿಂದ 3,000 ರೂಪಾಯಿ ಬಹುಮಾನ ಇದೆ. ಆಟಗಾರರು ಅಲ್ಲಿ ತೀರ್ಪುಗಾರ ತೀರ್ಮಾನ ನೀಡ್ತಾರೆ. ರೈಡರ್ ಔಟ್, ರೀಚಿಂಗ್ ಫ್ರಮ್ ಔಟ್ ಸೈಡ್ ಎನ್ನುವಂತ ಒಂದು ತೀರ್ಮಾನ. ಉತ್ತಮವಾದಂತಹ ಒಂದು ಟ್ಯಾಕಲ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. ಹತ್ತೊಂಬತ್ತು 11 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. 19-11 19-11 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ನಮ್ಮೆಲ್ಲರಿಗೂ ಕಾಡುವಂತ ಒಂದೇ ಒಂದು ಪ್ರಶ್ನೆ, ಈ ಸಲ ಕಪ್ ಯಾರ್ದು?
ಕೃಪಾ ಸಾಗರ್. ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ ಒಂದು ಉತ್ತಮವಾದಂತಹ ಟಚ್ ಪಾಯಿಂಟ್ ನೊಂದಿಗೆ ತಂಡಕ್ಕೆ ವಾಪಸ್ ಆಗಿದ್ದಾನೆ. 20-11 ಪಂದ್ಯ 20-11 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ರೈಟ್ ನಲ್ಲಿ ಗಂಧನ್. ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಚೇತನ್ ಜಂಗಮ. ರೈಟ್ ಕಾರ್ನ್ ಭಾಗದಲ್ಲಿ ಅಭಿ, ಲೆಫ್ಟ್ ಕಾರ್ನ್ ಭಾಗದಲ್ಲಿ ಆದಿ. ಆದಿ ಹಾಗೂ ಚಾರಿ ಒಂದೊಳ್ಳೆ ಚೈನ್ ಟ್ಯಾಕಲ್ ಅನ್ನ ಸಾಧಿಸಿಕೊಂಡಿದ್ದಾರೆ. 20-12 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ದಾಳಿಯಲ್ಲಿ ಗಂಧನ್. ಆರು ಆಟಗಾರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಈ ಬಾರಿ ದಾಳಿಗಾರನ ಒಂದು ಮಿಸ್ಟೇಕ್. ಆದಿ ಹಾಗೂ ಅಭಿ ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್. ಹಾಫ್ ಟೈಮ್ ಸ್ಕೋರ್ 20-13, 7 ಅಂಕದ ಅಂತರದಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಇಪ್ಪತ್ತು 13, 7 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡ. ಯಾವ ಸಾಂಗ್ ಮಾಡ ಹಾಫ್ ಟೈಮ್ ಸ್ಕೋರ್ 20